ಕಷ್ಟಪಡ್ಬೇಕು ಅಂತ ಹೇಳ್ತೀವಿ. ತುಂಬಾ ಕಷ್ಟಪಡ್ಬೇಕು ಸರ್. ಇದು ನೋಡಿ ಆಕ್ಚುಲಿ ಇದ್ರಲ್ಲಿ 2 ಜಾತಿ ಹೂ ಬರುತ್ತೆ. ಒಂದು ಉದುರೋಗುತ್ತೆ ಸರ್ ಅದು. ಇದು ಈಗ ಆಕ್ಚುಲಿ ಗಂಡು ಹೂ, ಇದನ್ನ ಕೀಳ್ತಾ ಇದೀನಿ ನಾನು. ಇದು ಕಾಣ್ತಿದೆ ಅಲ್ವಾ? ಇದು ನೋಡಿ, ಇದು ಗಂಡು ಹೂ. ಇದರಲ್ಲಿ ನಿಮಗೆ ಪೋಲನ್ಸ್ ಇರುತ್ತೆ. ಇದು ಪರಾಗಸ್ಪರ್ಶ ಮಾಡಿ ಹೆಣ್ಣು ಹೂ ತೋರಿಸ್ತೀನಿ ನಿಮಗೆ. ಇದು ನೋಡಿ ಆಕ್ಚುಲಿ ಹೆಣ್ಣು ಹೂವಿಗೆ ಹಿಂದ್ಗಡೆ ಈ ತರ ಇರುತ್ತೆ. ಆಲ್ರೆಡಿ ನೀವು ಕಾಯಿ ಕಟ್ಟಿರುತ್ತೆ. ಇದು ಚಿಕ್ಕದಾಗಿರುತ್ತೆ. ಇಲ್ಲಿ ಪೋಲನ್ ಬಿದ್ದು ಇದು ಪರಾಗ ಸ್ಪರ್ಶ ಆಗಿ ಇದಾಗಿರೋದು. ಆಕ್ಚುಲಿ ಸಣ್ಣದಿದೆ, ತೋರಿಸ್ತೀನಿ ನಿಮಗೆ. ಮೇಲು ಹೂ ಇದೆ ಇದು ನೋಡಿ. ಎಲ್ಲ ಫೀಮೇಲ್ ಹೂಗಳಿಗೂ ಹಿಂದ್ಗಡೆ ಈ ತರ ಇರುತ್ತೆ. ಇದು ಫೀಮೇಲು. ಮೇಲ್ ಹೂಗಳಿಗೆ ನಿಮ್ಗೆ ಈ ತರ ಇರಲ್ಲ. ಇದು ಗಂಡು ಹೂವು, ಅದು ಹೆಣ್ಣು ಹೂ. ಹೆಣ್ಣು ಹೂ ಮಾತ್ರ ಕಾಯಿ ಕಟ್ಟೋದು. ಗಂಡು ಹೂ ಏನ್ ಮಾಡುತ್ತೆ, ಪರಾಗಸ್ಪರ್ಶ ಆದ್ಮೇಲೆ ಇದು ನೋಡಿ, ಇಲ್ಲಿ ಪರಾಗರೇಣುಗಳಿರ್ತವೆ, ಪೋಲನ್ಸ್ ಇರುತ್ತೆ ಇಲ್ಲಿ. ಇದು ಇಲ್ಲಿಂದ ಇದರಲ್ಲಿ ಜೇನುಹುಳಗಳು ಆಟ ಆಡತ್ತಲ್ವಾ, ಜೇನುಹುಳ ಆಗಿರ್ಬೋದು, ನೊಣಗಳು, ಬೇರೆ ಎಲ್ಲ ರೀತಿ ಕೀಟಗಳು ಬಂದು ಇಲ್ಲಿಂದ ಪೋಲನ್ ತೆಗೆದುಕೊಂಡು ಹೋಗಿ ಇಲ್ಲಿ ಪಾಲಿನೇಷನ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಟಿಗ್ಮಾ ಅಂತ ಕರಿತೀವಿ ನಾವು ಇದನ್ನ. ಇದು ಹೆಣ್ಣು ಭಾಗ, ಹೂವಿನ ಹೆಣ್ಣು ಭಾಗ. ಇದು ಹತ್ರ ಇದು ನೋಡಿ, ಇದು ಆಕ್ಚುಲಿ ಹೂವಿನ ಹೆಣ್ಣು ಭಾಗ. ಇಲ್ಲಿಗೆ ಹೋಗಿ ಇದ್ರದ್ದು ಪೋಲನ್ಸು ಇದಕ್ಕೆ ಈ ಥರ ಪರಾಗಸ್ಪರ್ಶ ಆದಮೇಲೆ ನಿಮಗೆ ಇಲ್ಲಿ ಹೂ ಕಟ್ಟಿ ಇದು ಕಾಯಿ ಆಗುತ್ತೆ. ಇದು ನಿಮಗೆ ದೊಡ್ಡ ಸೈಜ್ ಆದಮೇಲೆ ಈ ಥರ ಕಾಯಿ ಕಟ್ಕೊಳ್ಳುತ್ತೆ. ಆ ಕಡೆ 4-5-6 kg